ಈ ನಾಡಿಗೆ ರೈತರಿಗೆ, ನಿರ್ಗತಿಕರಿಗೆ, ಬಡವರಿಗೆ, ಕಾರ್ಮಿಕರಿಗೆ, ಕೂಲಿ ಕಾರ್ಮಿಕರಿಗೆ, ದೀನದಲಿತರಿಗೆ ಆ ಭಗವಂತ ಎಲ್ಲ ದೃಷ್ಟಿಯಿಂದ ಆಯುಷ್ಯ, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳೊಂದಿಗೆ ನನ್ನ ಸ್ನೇಹಿತರು ಆತ್ಮೀಯರಾದಂಥ ಚಂದ್ರಶೇಖರ್ ದೊಡ್ಮನಿಯವರು ಕಳೆದ ಸುಮಾರು ವರ್ಷಗಳಿಂದ ಪದವಿಯನ್ನು ಪಡೆದುಕೊಂಡು ಕಷ್ಟವನ್ನು ಪಟ್ಟು ನೋವನ್ನು ಅನುಭವಿಸಿ ಸಮಾಜದಲ್ಲಿ ಅವಮಾನವನ್ನು ಮುಚ್ಚಿಕೊಂಡು ಅವರ ಒಂದು ಸಾಧನೆಯನ್ನು ಮಾಡಬೇಕು, ಗುರಿಯನ್ನು ಮುಟ್ಟಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಒಂದು ಒಳ್ಳೆಯ ಸಮಾಜದಲ್ಲಿ ಅಂಕುಡೊಂಕುಗಳನ್ನು ಸಮಾಜಕ್ಕೆ ತಿಳಿಸ್ಬೇಕು ಅನ್ನುವಂಥ ದೂರದೃಷ್ಟಿ ಇಟ್ಟುಕೊಂಡು ಇವತ್ತು ವೇಣು ಕರ್ನಾಟಕ ಎನ್ನುವಂಥ ಒಂದು ದಿನಪತ್ರಿಕೆಯನ್ನು ಸಂಪಾದಕರಾಗಿ ಸಂಪಾದಿಸಿ ಆ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿದ್ದಾರೆ. ಅವರಿಗೆಲ್ಲ ಭಗವಂತ ಒಳ್ಳೆಯದು ಮಾಡಲಿ ಅಂತ ಹೇಳ್ತಾ, ಜನಪ್ರಿಯ ಶಾಸಕರು, ಮಾಜಿ ಸಚಿವರು, ಬಡವರ ಬಂಧು, ದೀನದಲಿತರ ಉದ್ಧಾರಕ, ಕರುನಾಡಿನ ದೊರೆ, ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಶ್ರೀ ಬಾಲಚಂದ್ರ ಜಾರಕಿಹೊಳಿ ಅವರು ಈ ವೇಣು ಕರ್ನಾಟಕ ಎಂಬ ಪತ್ರಿಕೆಗೆ ಒಂದು ದೊಡ್ಡ ಆಶೀರ್ವಾದ ಇದೆ. ಆ ಸಂಪಾದಕರ ಮೇಲೆ, ಆ ಪತ್ರಿಕೆ ತಂಡದ ಜೊತೆಗೆ ಸದಾ ಅವರು ಶುಭ ಹಾರೈಸುತ್ತಾ ಅವ್ರ ಕಷ್ಟಗಳಿಗೆ, ಅವರ ಸಮಸ್ಯೆಗಳಿಗೆ ಸದಾ ಅವರು ಶುಭ ಹಾರೈಸುತ್ತಾ ಅವರ ಒಂದು ಮಾರ್ಗದರ್ಶನದಲ್ಲಿ ಇನ್ನೂ ಕೂಡ ಈ ಒಂದು ಪತ್ರಿಕೆ ಒಂದು ಯುವಕರ ತಂಡವನ್ನು ಕಟ್ಟಿಕೊಂಡು ಸಮಾಜದಲ್ಲಿ ಉತ್ತಮ ಕೆಲಸ ಮಾಡಿ, ಉತ್ತಮ ಸೇವೆ ಸಲ್ಲಿಸಿ, ಉತ್ತಮ ಪತ್ರಿಕೆಯಾಗಿ ಈ ನಾಡಿಗೆ ಹೆಸರು ಮಾಡುವಂಥ ಪತ್ರಿಕೆಯನ್ನು ಹೊರತರಲು ತಾವೆಲ್ಲರೂ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿರಿ ಅಂಥೇಳಿ ಅವರೆಲ್ಲರೂ ಇವರಿಗೆ ಮಾರ್ಗದರ್ಶನ ಮಾಡಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ, ಈ ಒಂದು ಪತ್ರಿಕೆ ತಂಡಕ್ಕೆ, ಈ ಪತ್ರಿಕೆ ಸಂಪಾದಕರಿಗೆ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳನ್ನು ಸಲ್ಲಿಸ್ತಾ, ಈ ಪತ್ರಿಕೆ ಇನ್ನೂ ಹೆಚ್ಚು ಬೆಳೀಲಿ, ಆ ಭಗವಂತನ ಆಶೀರ್ವಾದ ಅವ್ರ ತಂಡದ ಜೊತೆ ಆ ಪತ್ರಿಕೆ ಮೇಲೆ ಇರಲಿ ಅಂಥೇಳಿ ಆಶಿಸುತ್ತಾ ನಾನು ಮಾತಿಗೆ ವಿರಾಮ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.